ಪ್ರತಿಷ್ಠೆಯ ಪರಿಣಾಮ ಅನಾಹುತ. ರಾತ್ರಿ 9 ಗಂಟೆ ಸಮಯ. ಹುಣ್ಣಿಮೆಯ ಸುಂದರವಾದ ಮನಮೋಹಕ ಬೆಳದಿಂಗಳು. ರಾಘವಪುರ ಎಂಬ ಹಳ್ಳಿಯಲ್ಲಿ ಲಾಯರ್ ಸೇತುರಾಮ್ ಅವರ ಮನೆಯ ವಿಶಾಲವಾದ ಮಾಳಿಗೆ ಮೇಲೆ ಮದುವೆ ನಿಶ್ಚಿತಾರ್ಥ ಕಾರ್ಯಕ್ರಮ. ಅವರ ಏಕೈಕ ಪುತ್ರಿ ಶ್ರೇಯಾ ವಧು ಹಾಗೂ ರಾಘವಪುರ್ನ ಮಾಜಿ ಶಾಸಕರು ಗೋಪಿನಾಥ್ ಹಾಗೂ ತ್ರಿವೇಣಿಯವರ ಪುತ್ರ ಅಭಿಷೇಕ್ ವರ. ಸ್ವತಃ ಸೇತುರಾಮ್ ಮತ್ತು ಅವರ ಪತ್ನಿ ಸತ್ಯಭಾಮ ಸ್ವಾಗತ ಮಾಡಲು ಮುಖ್ಯ ದ್ವಾರದಲ್ಲಿ ನಿಂತು ಪ್ರತಿಯೊಬ್ಬರಿಗೂ ಮಾಳಿಗೆಗೆ ಹೋಗುವ ದಾರಿ ತೋರಿಸಿದರು. ಸಮಯಕ್ಕೆ ಸರಿಯಾಗಿ ಎಲ್ಲರೂ ಆಗಮಿಸಿದರು. ನಮಸ್ಕಾರ ಗೋಪಿನಾಥ್ ರಾಯರೇ, ಸ್ವಾಗತ. ಬಲಭಾಗದ ಕಡೆ ಇರುವ ಮೆಟ್ಟಿಲು ಮೇಲೆ ಹೋಗಬೇಕು ಎಂದರು ಸೇತುರಾಮ್. ಅದರಂತೆ ಸತ್ಯಭಾಮ ಅವರು ತ್ರಿವೇಣಿ ಅವರಿಗೆ ಸ್ವಾಗತ ಕೋರಿದರು. ಇತರ ಅತಿಥಿಗಳನ್ನ ಆದರದಿಂದ ಬರಮಾಡಿಕೊಂಡರು. ಬಾವಿ ಬೇಗರು ಮೆಟ್ಟಲು ಹತ್ತಬೇಕು ಎನ್ನುವುದರಲ್ಲಿ ಅವರ ಎಡಭಾಗದಿಂದ ಒಂದು ಕರಿಬೆಕ್ಕು ಕರ್ಕಶ ಧ್ವನಿಯಿಂದ ಕೂಗುತ್ತಾ ಹಾದು ಹೋಯಿತು. ಅಪಶಕುನದಲ್ಲಿ ನಂಬಿಕೆ ಇರುವ ಗೋಪಿನಾಥ್ ಅವರ ಮುಖದ ಮೇಲೆ ಆಗಿರುವ ಬದಲಾವಣೆ ಗಮನಿಸಿದ ಪತ್ನಿ ತ್ರಿವೇಣಿ ಪತಿಯ ದುಗುಡ ಅರ್ಥ ಮಾಡಿಕೊಂಡು ಕೈ ಸನ್ನೆ ಮಾಡಿ ಮೇಲೆ ನಡೆಯಿರಿ ಎಂದಳು. ಮಾಳಿಗೆ ಮೇಲೆ ಕುರ್ಚಿ ಮೇಲೆ ಕುಳಿತ ಕೂಡಲೇ ಹೊರಗಡೆ ರಸ್ತೆ ಮೇಲೆ ನಾಯಿಗಳ ಗುಂಪು ಒಂದೇ ಸಮನೆ ಅಳುವ ಧ್ವನಿ ಕೇಳಿಸಿತು. ಎಲ್ಲ ಅತಿಥಿಗಳು ತಮ್ಮ ತಮ್ಮ ಆಸನದ ಮೇಲೆ ಕುಳಿತರು. ಇನ್ನೇನು ಸ್ವಾದಿಷ್ಟ ಅಡುಗೆ ಪದಾರ್ಥಗಳು ಮಾಳಿಗೆ ಮೇಲೆ ಬರಬೇಕು ಎನ್ನುವ ಸಮಯದಲ್ಲಿ ಅನಿರೀಕ್ಷಿತವಾಗಿ ಆಕಾಶದಲ್ಲಿ ಮೋಡ ಕವಿದ ವಾತಾವರಣ. ಗುಡುಗು ಮಿಂಚು ಆರ್ಭಟದಿಂದ ಧಾರಾಕಾರ ಮಳೆ ಸುರಿಯಿತು. ವಿದ್ಯುತ್ ಶಕ್ತಿ ಸರಬರಾಜು ಸ್ಥಗಿತವಾಗಿತ್ತು. ಪ್ರಕೃತಿ ಸೌಂದರ್ಯ ಬೆಳದಿಂಗಳು ಮಾಯವಾಗಿ ಎಲ್ಲೆಡೆ ಅಂಧಕಾರ. ಮಾಳಿಗೆ ಮೇಲೆ ಇರುವ ಚಿಕ್ಕ ಶೆಡ್ ಒಳಗಡೆ ಎಲ್ಲರೂ ನಿಲ್ಲುವಾಗ ಮಕ್ಕಳಿಗೆ ವೃದ್ಧರಿಗೆ ತೊಂದರೆ ಆಯಿತು. ಪರ್ಯಾಯ ದೀಪದ ವ್ಯವಸ್ಥೆ ಆಗುವುದಕ್ಕೆ 5 ನಿಮಿಷ ಚಿಕ್ಕದಾದ ಶೆಡ್ನಲ್ಲಿ ಎಲ್ಲರಿಗೂ ಆಸರೆ. ಸುದೈವಕ್ಕೆ ಅತಿಥಿಗಳಲ್ಲಿ ಸುದರ್ಶನ್ ಎನ್ನುವ ಯುವ ಡಾಕ್ಟರ್ ಇದ್ದರು. ಅವರು ಸಣ್ಣ ಪುಟ್ಟ ಗಾಯಗಳಿಗೆ ತಮ್ಮ ಬ್ಯಾಗ್ನಲ್ಲಿ ಇರುವ ನೋವು ನಿವಾರಣೆ ಮಾತ್ರೆ ಕೊಡುವುದಲ್ಲದೆ ಕೆಲವರಿಗೆ ಆಯಿಂಟ್ಮೆಂಟ್ ಕೂಡ ಹಚ್ಚಿದರು. ಶ್ರಮವಹಿಸಿ ಸುಂದರವಾದ ವಧುವರ ಕೂರುವ ಸ್ಥಳ, ಅದರ ಹಿಂದೆ ಆಕರ್ಷಕ ಬ್ಯಾನರ್, ಅದರಲ್ಲಿ ದೊಡ್ಡದಾದ ಅಕ್ಷರದಲ್ಲಿ ಶ್ರೇಯಾ ಹಾಗೂ ಅಭಿಷೇಕ್ ಮದುವೆ ನಿಶ್ಚಯ ಸಮಾರಂಭ, ಅದರ ಕೆಳಗೆ ದಿನಾಂಕ ಹಾಗೂ ಮುಂದುಗಡೆ ಅತಿಥಿಗಳಿಗೆ ಆಸನ ವ್ಯವಸ್ಥೆ ಎಲ್ಲವನ್ನು ಹಾಳು ಮಾಡಿದ ಮಳೆರಾಯ. 5 ನಿಮಿಷಗಳಲ್ಲಿ ಸೇತುರಾಮ್ ಅವರು ಎಲ್ಲರಿಗೂ ಕೆಳಗೆ ಊಟಕ್ಕೆ ಕೂರುವ ವ್ಯವಸ್ಥೆ ಮಾಡಿದರು. ಶ್ರೀಕಾಂತ್ ಪುರೋಹಿತ್ ಅವರಿಂದ ಶಾಸ್ತ್ರೀಯವಾಗಿ ಮದುವೆ ನಿಶ್ಚಯವಾಯಿತು. ಊಟವಾದ ಮೇಲೆ ಅತಿಥಿಗಳು ತಾಂಬೂಲ ಸ್ವೀಕರಿಸಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ತುಂಬಿದ ಮನೆ ಬಿಕೋ ಎನ್ನುವ ಹಾಗಾಯಿತು. ಆಗ್ತಾನೆ ಊಟ ಮುಗಿಸಿದ ಸೇತುರಾಮ್ ಪತ್ನಿ ಹಾಗೂ ಮಗಳು ಸೋಫಾದ ಮೇಲೆ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುವಾಗ ಮನೆಯಲ್ಲಿ ಕೆಲಸ ಮಾಡುವ ಪಾಲಕ್ಷಮ್ಮ ಓಡುತ್ತಾ ಬಂದು, ಅಮ್ಮೋರೇ, ಬಾವಿ ಬೀಗರು ಮೆಟ್ಟಿಲು ಹತ್ತುವಾಗ ಕರಿಬೇಕು ಹಾದು ಹೋಗಿದ್ದು, ನಾಯಿಗಳು ಅಳುವ ಶಬ್ದ ಕೇಳಿ ಅಪಶಕುನಗಳು ಆಗಿರುವುದಕ್ಕೆ ಅವರು ಬೇಜಾರು ಮಾಡಿಕೊಂಡರು. ಮದುವೆ ಮಾಡುವುದು ಬೇಡ ಎಂದು ಮಾತನಾಡುವುದನ್ನ ನಾನು ಕೇಳಿದೆ ಎಂದಳು. ಆಕಾಶವೇ ಕಳಚಿ ಬಿದ್ದ ಹಾಗಾಗಿ ಮುಂದೇನಪ್ಪ ಎನ್ನುವ ಚಿಂತೆ ಸೇತುರಾಮ್ ಅವರಿಗೆ ಕಾಡಿದರೆ ಸತ್ಯಭಾಮಗೆ ಮಗಳ ಭವಿಷ್ಯದ ಚಿಂತೆ. ಆದರೆ ಶ್ರೇಯಾ ಮಾತ್ರ ನಿಶ್ಚಿಂತೆಯಿಂದ ಇದ್ದಳು. ಇಷ್ಟೇನಾ ಅಮ್ಮ ಅಪ್ಪ ನೀವು ತಲೆ ಕೆಡಿಸಿಕೊಳ್ಳುವ ಕಾರಣ? ನಿಮಗೆ ಗೊತ್ತಿರುವಂತೆ ನಾನು ಹಾಗೂ ಅಭಿಷೇಕ್ ಇಬ್ಬರು ಬಾಲ್ಯ ಸ್ನೇಹಿತರು. ಶಾಲೆ ಕಾಲೇಜಿನಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದವರು. ನನ್ನ ರೂಪ ಲಾವಣ್ಯ ಬುದ್ಧಿವಂತಿಕೆ ನೋಡಿ ನಿನ್ನನ್ನು ಮನಸಾರೆ ಪ್ರೀತಿಸುವೆ, ಮದುವೆ ಆಗೋಣ ಎಂದು ನನ್ನ ಹಿಂದೆ ಬಿದ್ದ. ಪ್ರಿಯಕರ ಪ್ರಿಯತಮೆಗೆ ಸಿನಿಮಾದಲ್ಲಿ ಕೇಳುವ ಹಾಗೆ ನಟನೆ ಮಾಡಿದ. ಆಗ ನಾನು ಅವನಿಗೆ ಈ ಸಂಬಂಧ ಬೇಡ ಎಂದೆ. ಕಾರಣ ನಮ್ಮ ಅಂತಸ್ತು ಅವನ ಅಂತಸ್ತು ಅಜಗಜಾಂತರ ವ್ಯತ್ಯಾಸ. ಅವನ ಅಪ್ಪ ರಾಜಕಾರಣಿ, ಮುಂದಿನ 3 ಪೀಳಿಗೆ ಕುಳಿತು ತಿನ್ನುವಷ್ಟು ಗಳಿಸಿದ್ದಾರೆ. ಮದುವೆ ವಿಷಯದ ಮೇಲೆ ಅನೇಕ ಸಲ ಇಬ್ಬರಲ್ಲಿ ಸೀರಿಯಸ್ ಆಗಿ ಚರ್ಚೆ ಆಯಿತು. ಪ್ರಸ್ತುತ ಅವನ ಅಪ್ಪ ಅಮ್ಮ ಈ ಕ್ಷುಲ್ಲಕ ಕಾರಣಕ್ಕೆ ಮದುವೆ ಮುರಿದರೆ ಮುರಿಯಲು ಬಿಡಿ ಎಂದಳು ನಗುತ್ತಾ. ಆಗ ಸೇತುರಾಮ್ ಮಗಳ ಧೈರ್ಯ ಗಮನಿಸಿ, ಬೇಷ್ ಮಗಳೇ ಎಂದರು. ಶ್ರೇಯಾ, ನೀನು ನನ್ನ ಮಗಳು. ಸೇತುರಾಮ್ ಅವರ ಜೊತೆಗೆ ನನ್ನ ಮದುವೆ ನಿಶ್ಚಯ ಮಾಡುವಾಗ ನಾನು ಏನ್ ಮಾಡಿದೆ ಗೊತ್ತೇ? ಅಮ್ಮ, ಆ ಪ್ರಸಂಗ ಹೇಳುವುದು ಇದು ಎಷ್ಟನೇ ಸಲ? ನನಗೆ ಬೇಜಾರು ಆಗುವುದಿಲ್ಲ, ಮತ್ತೊಮ್ಮೆ ಹೇಳು ಎಂದಳು. ಎಲ್ಲರಿಗೂ ನಗು ತಡೆಯುವುದಕ್ಕಾಗಲಿಲ್ಲ. ಅವರ ಜೊತೆಗೆ ಪಾಲಕ್ಷಮ್ಮ ಬಿದ್ದು ಬಿದ್ದು ನಕ್ಕಳು. ಮದುವೆ ನಿಶ್ಚಯ ಆಗಿ 3 ತಿಂಗಳಾದರೂ ಶ್ರೇಯಾ ಹಾಗೂ ಅಭಿಷೇಕ್ ನಡುವೆ ಮೊಬೈಲ್ ಸಂಭಾಷಣೆಯಾಗಲಿ ಭೇಟಿ ಆಗುವುದಾಗಲಿ ಆಗಲಿಲ್ಲ. ಈ ಮಧ್ಯೆ 2 ಕುಟುಂಬಗಳ ಮಧ್ಯೆ ಆಗಿರುವ ಬೆಳವಣಿಗೆಗಳು ಯಾರಿಗೂ ಗೊತ್ತಾಗದೆ ಹೋಯಿತು. ಒಂದು ದಿವಸ ಗೋಪಿನಾಥ್ ಅವರ ಮನೆಯಲ್ಲಿ ಬಿರುಸಿನ ಸಂಭಾಷಣೆ. ಮಮ್ಮಿ ಡ್ಯಾಡಿ, ನನ್ನ ಮಾತು ಸರಿಯಾಗಿ ಕೇಳಿ. ಮದುವೆ ನಿಶ್ಚಯ ದಿವಸ ಆದ ಅಪಶಕುನಗಳಿಗೂ ನನ್ನ ಮದುವೆಗೂ ಏನೂ ಸಂಬಂಧ ಇಲ್ಲ. ಈಗ ನಾವಿರುವುದು ಆಧುನಿಕ ಯುಗ. ಮೂಢನಂಬಿಕೆಗಳನ್ನ ಯಾರೂ ನಂಬುವುದಿಲ್ಲ. ಅದಕ್ಕಾಗಿ ಮದುವೆ ಕ್ಯಾನ್ಸಲ್ ಮಾಡಬೇಡಿ ಎಂದು ಅಂಗಲಾಚಿ ಬೇಡಿಕೊಂಡ. ಅಭಿ, ನೀನು ಚಿಕ್ಕವನು. ಹಿರಿಯರು ಹೇಳಿದ ಮಾತು ಕೇಳುವುದು ನಿನ್ನ ಕರ್ತವ್ಯ. ಪ್ರೀತಿ ಪ್ರೇಮ ಇದ್ಯಾವುದೂ ನಾವು ಮಾಡಿಲ್ಲ. ಹಿರಿಯರ ಮಾತು ನಮಗೆ ವೇದವಾಕ್ಯ. ನಿನಗೆ ಒಳ್ಳೆಯದು ಆಗುವುದಕ್ಕೆ ನಾವು ಈ ಮದುವೆ ಬೇಡ ಅಂತಿರೋದು. ನಮ್ಮ ಪ್ರತಿಷ್ಠೆಗೆ ಧಕ್ಕೆ ಬರಬಾರದು. ನೀನು ಒಪ್ಪುವ ಬೇರೆ ಹುಡುಗಿ ನೋಡಿದ್ರಾಯ್ತು ಎಂದರು ಗೋಪಿನಾಥ್. ಒಳಗಿದ್ದ ತ್ರಿವೇಣಿ ಹೊರಗೆ ಬಂದು,
ಅಭಿ, ನಿನ್ನಪ್ಪ ಈ ಸಲ ಚುನಾವಣೆಯಲ್ಲಿ ಗೆದ್ದರೆ ಮಂತ್ರಿಯಾಗುವುದು ಖಂಡಿತ. ನಾನು ಸಮಾಜ ಕಾರ್ಯಕರ್ತೆ ಇರುವುದರಿಂದ ನನಗೂ ಒಳ್ಳೆಯ ಸ್ಥಾನಮಾನ ಸಿಗಬಹುದು. ಆಗ ನಮಗೆ ಸರಿಸಮಾನ ಇರುವ ಹುಡುಗಿಯನ್ನು ಹುಡುಕಿ ನಿನ್ನ ಜೊತೆ ಮದುವೆ ಮಾಡುತ್ತೇವೆ. ಶ್ರೇಯಾಳನ್ನ ಮರೆತು ಬಿಡು ಎಂದಳು. ಹೌದು, ರಾಜ್ಯದಲ್ಲಿ ಚುನಾವಣೆ 4 ತಿಂಗಳು ನಂತರ ದಿನಾಂಕ ಘೋಷಣೆ ಆಗುವುದರಿಂದ ನನಗೆ ಈ ಸಲ ಗೆಲ್ಲುವ ಅವಕಾಶ ಇದೆ. ಅಲ್ಲದೆ ನಾನು ಮಂತ್ರಿಯಾಗುವ ಎಲ್ಲ ಸಾಧ್ಯತೆ ಇದೆ. ಈಗ ಪ್ರತಿಷ್ಠೆಯನ್ನು ನೋಡಬೇಕು. ಸರಿಯಾದ ಸಮಯ ಬರುವವರೆಗೂ ಸುಮ್ಮನಿರು. ಅಪ್ಪ, ನಿಮಗೆ ಗೆಲುವು ತರಲು ನಾನು ಹಗಲು ರಾತ್ರಿ ಶ್ರಮ ಪಡುತ್ತೇನೆ. ನನ್ನ ಮದುವೆ ಶ್ರೇಯ ಜೊತೆಗೆ ಮಾತ್ರ ಆಗದೆ ಹೋದರೆ ಆಜನ್ಮ ಬ್ರಹ್ಮಚಾರಿ ಆಗುವೆ. ಶ್ರೇಯ ಜೊತೆಗೆ ಮದುವೆ ಆದರೆ ಇಬ್ಬರು ಕೂಡಿ ನಿಮ್ಮ ಪರವಾಗಿ ಪ್ರಚಾರ ಮಾಡುತ್ತೇವೆ. ಗೋಪಿನಾಥ್ ಹಾಗೂ ಆತನ ಪತ್ನಿ ಸಿಟ್ಟಿನಿಂದ ಎದ್ದು ಹೋದ್ರು. ಇದರಿಂದ ಅಭಿಷೇಕನಿಗೆ ತುಂಬಾ ಅಸಮಾಧಾನವಾಗಿ ಮುಂದೆ ಏನು ಮಾಡಬೇಕು ಎನ್ನುವ ಚಿಂತೆ ಕಾಡಿತು. ಹೀಗೆ 6 ತಿಂಗಳು ಕಳೆಯಿತು. ಗೋಪಿನಾಥ್ ಶಾಸಕರಾಗಿ ಚುನಾಯಿತರಾದರು. ಮುಂದೆ ಪಶುಸಂಗೋಪನೆ ಸಚಿವರಾದರು. ತ್ರಿವೇಣಿಯವರು ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾದರು. ಇಬ್ಬರು ತಮ್ಮ ಕೆಲಸದ ಒತ್ತಡದಲ್ಲಿ ಒಬ್ಬನೇ ಮಗ ಅಭಿಷೇಕ್ನ ಕಡೆ ಗಮನ ಹರಿಸುವುದು ಆಗಲೇ ಇಲ್ಲ. ಅಭಿಷೇಕನಿಗೆ ಒಂದು ಕಡೆ ಅಪ್ಪ ಸಚಿವನಾಗಿರುವುದು, ಅಮ್ಮ ನಿಗಮದ ಅಧ್ಯಕ್ಷೆಯಾಗಿರುವುದು ಅವನಿಗೆ ಬಹಳ ಸಂತೋಷವಾಯಿತು. ಇನ್ನೊಂದು ಕಡೆ ಶ್ರೇಯಾ ಜೊತೆಗೆ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡದೇ ಇರುವುದು ಅವನನ್ನು ಚಿಂತೆಯಲ್ಲಿ ಮುಳುಗಿಸಿತ್ತು. ಅಭಿಷೇಕ್ನಿಂದ ಮದುವೆ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಬರದೇ ಇರುವುದರಿಂದ ಶ್ರೇಯಾ ತನ್ನ ಬಾಳ ಸಂಗಾತಿಯನ್ನ ತಾನೇ ಆಯ್ಕೆ ಮಾಡಿಕೊಂಡಳು. ಅವನು ಬೇರೆ ಯಾರೂ ಅಲ್ಲ, ಅಂದು ಬೆಳದಿಂಗಳು ಭೋಜನಕ್ಕೆ ಬಂದು ಗಾಯ ಆದವರಿಗೆ ಚಿಕಿತ್ಸೆ ಮಾಡಿದ ಮಕ್ಕಳ ರೋಗ ತಜ್ಞ ಡಾಕ್ಟರ್ ಸುದರ್ಶನ್. ಮದುವೆ ನಿಶ್ಚಯ ಕಾರ್ಯಕ್ರಮ ನಡೆಸಿಕೊಟ್ಟ ಶ್ರೀಕಾಂತ್ ಪುರೋಹಿತ್ ಅವರ ಮಗ. ಶ್ರೇಯಾ ಹಾಗೂ ಸುದರ್ಶನ್ ಅವರ ಕಂಕಣ ಬಲ ಕೂಡಿ ಬಂದು ಶುಭ ದಿವಸ ಸರಳ ಸಮಾರಂಭದಲ್ಲಿ ಮದುವೆಯಾಗಿ ಪತಿ ಪತ್ನಿ ಆದರು. ರಾಘವ್ಪುರ್ ಚಿಕ್ಕ ಊರು ಇರುವುದರಿಂದ ಇವರು ಮದುವೆ ಆಗಿರುವುದು ಅಭಿಷೇಕನಿಗೆ ತಿಳಿಯುವುದು ತಡವಾಗಲಿಲ್ಲ. ಈ ಸಮಾಚಾರ ತಿಳಿದ ಅವನಿಗೆ ಶಾಕ್ ಆಗಿ ನೆಲದ ಮೇಲೆ ಕುಸಿದು ಬಿದ್ದ. ಅಲ್ಲಿಯೇ ಇದ್ದ ಗೋಪಿನಾಥ್ ಅವರ ನಂಬಿಕಸ್ಥ ಪರ್ಸನಲ್ ಸೆಕ್ರೆಟರಿ ಮಂಜುನಾಥ್ ನೋಡಿ ಗಾಬರಿಯಾಗಿ ಪಕ್ಕದಲ್ಲಿ ಇರುವ ಡಾಕ್ಟರ್ ಅವರನ್ನ ಕರೆದುಕೊಂಡು ಬಂದರು. ಅವರು ಅಭಿಷೇಕ್ನ ಹಾರ್ಟ್ ಬೀಟಿಂಗ್, ಟೆಂಪರೇಚರ್ ಹಾಗೂ BP ಚೆಕ್ ಮಾಡಿ ಗಾಬರಿಯಾಗಿ ಬೇಗನೆ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಎಂದರು. ಆ ಸಮಯದಲ್ಲಿ ಗೋಪಿನಾಥ್ ಅವರು ವಿಧಾನಸಭಾ ಕಲಾಪದಲ್ಲಿ ಇದ್ದರೆ ತ್ರಿವೇಣಿ ಅವರು ಮಹತ್ವದ ಮೀಟಿಂಗ್ನಲ್ಲಿ ಇದ್ದು ಯಾವ ದೂರವಾಣಿ ಕರೆ ಬಂದರೂ ಇಬ್ಬರು ಸ್ವೀಕರಿಸುತ್ತಿರಲಿಲ್ಲ. ಮಂಜುನಾಥ್ ತನ್ನ ಸಾಹೇಬ್ರಿಗೆ ಕಾಲ್ ಮಾಡಿದ. ಅವರು ಉತ್ತರ ಕೊಡಲಿಲ್ಲ. ಬೇಸತ್ತು ಕೊನೆಗೆ ಅಮ್ಮ ಅವರಿಗೆ ಮೇಲಿಂದ ಮೇಲೆ ಕಾಲ್ ಮಾಡಿದ. ಅಮ್ಮ ಅವರು ಕೋಪದಿಂದ ಮಂಜುನಾಥ್ಗೆ ಹಿಗ್ಗಾಮುಗ್ಗಾ ಬೈದು ವಿಷಯ ಕೇಳದೆ ಡಿಸ್ಕನೆಕ್ಟ್ ಮಾಡಿದರು. ಆದರೂ ಅವನು ಕರೆಗೆ ಉತ್ತರ ಕೊಡುವವರೆಗೂ ಬಿಡಲಿಲ್ಲ. ಏನಯ್ಯ, ಬೇಗ ಹೇಳು ಅಮ್ಮವರೇ, ಅಭಿಷೇಕ್ ಆರೋಗ್ಯ ಗಂಭೀರವಾಗಿದೆ. ಬೆಂಗಳೂರಿಗೆ ಶಿಫ್ಟ್ ಮಾಡಲು ಡಾಕ್ಟರ್ ಹೇಳಿದ್ದಾರೆ. ಆ ಸಮಯದಲ್ಲಿ ತ್ರಿವೇಣಿ ಅವರಿಗೆ ಗಾಬರಿಯಾಗಿ ಮೀಟಿಂಗ್ ಸ್ಥಗಿತಗೊಳಿಸಿ ಮನೆಗೆ ಬರಲು 2 ಗಂಟೆ ಆಯಿತು. ವಿಷಯ ತಿಳಿದು ತ್ರಿವೇಣಿ ಅವರು ಆಂಬ್ಯುಲೆನ್ಸ್ ಮಾಡಿ ಬೆಂಗಳೂರಿಗೆ ಹೊರಟಾಗ ಗೋಪಿನಾಥ್ ಅವರಿಗೆ ಫೋರ್ಟಿಸ್ ಆಸ್ಪತ್ರೆ ಬನ್ನೇರ್ಘಟ್ಟ ಬರಲು ಹೇಳಿದರು. ಬೆಂಗಳೂರು ಮುಟ್ಟಿದಾಗ ರಾತ್ರಿ 10 ಗಂಟೆ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಕೂಡಲೇ ICUದಲ್ಲಿ ಶಿಫ್ಟ್ ಆಯಿತು. ಆಗಲೇ ಗೋಪಿನಾಥ್ ಅಲ್ಲಿಗೆ ಬಂದು ದಾರಿ ಕಾಯುತ್ತಿದ್ದರು. ರಾತ್ರಿ ಸುಮಾರು 12 ಗಂಟೆಗೆ ಅಭಿಷೇಕ್ ಬಾರದ ಲೋಕಕ್ಕೆ ಹೋಗಿದ್ದ. ಗೋಪಿನಾಥ್ ತ್ರಿವೇಣಿ ಅವರಿಗೆ ಅತೀವ ದುಃಖದಿಂದ ಮೂಢನಂಬಿಕೆ ನೆಪ ಮಾಡಿ ಪ್ರತಿಷ್ಠೆಗಾಗಿ ಮಗನನ್ನ ಕಳೆದುಕೊಂಡಿರುವುದಕ್ಕೆ ತುಂಬಾ ಪಶ್ಚಾತ್ತಾಪ ಪಟ್ಟರು. ಮಗನ ಇಚ್ಛೆಯಂತೆ ನಡೆಯಲಿಲ್ಲ ಎನ್ನುವ ಕೊರಗು ಅವರನ್ನ ಜೀವನ ಪರ್ಯಂತ ಕಾಡಿತ್ತು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.